ಗಂಡ ಹೆಂಡತಿ ನಾವು ಸರಿ ಇದ್ದೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಬಟ್ ಇನ್ನು ನಿಮ್ ಮುನ್ಸು ನಾನು ಯಾವತ್ತೂ ಕೂಡ ನಾನು ಉತ್ತವನು, ನಾನು ಹಿಂದೆ ಬಿತ್ತವನು ಕೋಪನೂ ಮಾಡ್ತಿದ್ದೆ ಹಳ್ಳಿಯವ್ರ ಥರನೇ. ಈಗ 75 ವರ್ಷ ನಾನು ಕೂಡ HD ದೇವೇಗೌಡರು ಅಷ್ಟು ತಾಳ್ಮೆ ಇಲ್ಲದೆ ಇದ್ರು ಈಗ ಸ್ವಲ್ಪ ನಾವು ಅವರಲ್ಲಿ ಒಂದು 50% ಆದ್ರೂ ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥ ಭಾವನೆ ಬಂದ್ಬಿಟ್ಟಿದೆ. ಹಂಗಾಗಿ ತಾಳ್ಮೆಯಿಂದ ಇದ್ದೀನಿ, ಯಾವುದೇ ಕೋಪ ದ್ವೇಷ ಇಲ್ಲ. ಪ್ರಸ್ತುತ ಪರಿಸ್ಥಿತಿಯಲ್ಲೂ ಸಿಎಂ ವಿಚಾರವಾಗಿ ಅಷ್ಟು ಚರ್ಚೆ ನಡೀತಾರೆ. 2028ಕ್ಕೆ ಯಾರು ಸಿಎಂ ಆಗ್ತೀವಿ ಅನ್ನೋ ಚರ್ಚೆ ನಡೀತಾರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಎಲ್ಲ ಹೇಳ್ತಾರೆ. GT ದೇವೇಗೌಡರು ಹೇಳಿದ್ದು ಬಾಯಕ್ಕೆ ಸಿಎಂ ಆಯ್ತಾರೆ ಅನ್ನೋ ಒಂದು ಇದಿರೋದ್ರಿಂದ ಕೇಳ್ತಾ ಇರೋದು ಯಾರು ಸಿಎಂ ಆಗ್ಬೋದು ಅಂತ. ಈಗ ನಾನು ಹೇಳಿದ್ದು ಯಾವ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಂತ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು. ಅದು ನೀವೆಲ್ಲ ಟಿವಿನಲ್ಲಿ ಹಾಕಿದ್ರಿ. ಕುಮಾರಸ್ವಾಮಿ ಅವರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ 2005-6ರಲ್ಲಿ ಕರ್ಕೊಂಡ್ಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ. ಆದರೂ ಯಡಿಯೂರಪ್ಪನವ್ರಿಗೆ ಬಿಜೆಪಿ ಏಕಾಏಕಿ ಸೇರಿದಾಗ ಟೌನ್ ಅಲ್ಲಿ 50,000 ಯಶವಂತ್ ಸಿನ್ಹಾ ಅವರು ಬಂದಿದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಬಿಜೆಪಿಯವರು ಕೆಲವರು ಇವನ್ಯಾರು ಹೇಳಕ್ಕೆ ಬಿಜೆಪಿ ಬಂದ್ಬಿಟ್ಟು ಈಗಲೇ ಹೇಳ್ತಾನೆ ಅಂತ ಹೇಳಿದ್ರು. ಅವರು ಆದ್ರು, ಕುಮಾರಸ್ವಾಮಿನೂ ಆದ್ರು, ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ. ಇದು ಇನ್ನೊಂದು ಸ್ವಲ್ಪ ದಿವಸ ಈಗಲಿನ್ನೂ ಅರ್ಲಿ ಸ್ಟೇಜು. ಯಾರು ನಾನೇ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳಿದ್ರೆ 2028ಕ್ಕೆ ಅವರು ಭ್ರಮೆ. ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ, ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಿ, ನಾನೇ ಹೇಳಿ, ಯಾರೇ ಹೇಳಿ, ಇದು ಯಾರಾದ್ರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳೆಲ್ಲ. ನಾನು ಈ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಮುಂದೆ ಪ್ರಾರಂಭ ಆದ್ಮೇಲೆ ಹೇಳ್ತೀನಿ. ಬದಲಾವಣೆ ಆಗುತ್ತಾ ಈ ಸರಿ? ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ತಮ್ಮ ಪ್ರಕಾರ DK ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಅವಕಾಶ ಇದೆಯಾ? ನಾನು ಜ್ಯೋತಿಷಿನ ನಾನು ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ. ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ, ಮಾಡ್ಬಿಟ್ಟು ಹೇಳ್ತೀನಿ. ಸಿಎಂ ಬದಲಾವಣೆ ಆಗ್ಬೋದಾ? ನೀವು ಮುಖ್ಯಮಂತ್ರಿ ಆಗುವಂತ ಆಸೆ ಎಲ್ಲ ಇದೆ ನಿಮಗೆ? ನಾನು ಯಾವತ್ತೂ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ. ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ, ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತೂ ದೇವ್ರ ಮೆಚ್ಚ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಮನಸ್ಸಲ್ಲೂ ಕೂಡ ಆಸೆ ಪಟ್ಟಿಲ್ಲ. ಅಷ್ಟೊಂದು ಹಣ ಆಗಲಿ ಆ ಅರ್ಹತೆ ಯಾರು ಇಲ್ಲ. ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳೀತಾರೆ. ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ. ಆಕಸ್ಮಿಕ ಕೆಲವರು ದುಡ್ಡಿಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ. ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ, ಅಂತ ಒಂದೊಂದು ಸಂದರ್ಭ ಅಷ್ಟೇ. ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ನಾವು ಮುಖ್ಯಮಂತ್ರಿ ಆಗಬೇಕು, ಪಕ್ಷ ಕಟ್ಟಬೇಕು, MLAಗಳು ಕೊಡಬೇಕು, ಇದನ್ನ ಮಾಡ್ತಕ್ಕಂಥವ್ರೆ ಜಾಸ್ತಿ. ದೇವೇಗೌಡರು 92 ವರ್ಷ ವಯಸ್ಸು. ಈ ಪಕ್ಷವನ್ನ ಜಯಪ್ರಕಾಶ್ ನಾರಾಯಣ ಅವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ. ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅವ್ರ ಅಧ್ಯಕ್ಷ ಆಗ್ತಾರೆ. ಯೂನಿವರ್ಸಿಟಿಗಳಿಗೆ ಕುಲಪತಿಗಳ ನೇಮಕ ಮಾಡೋ ನಿಮ್ಮ ಮಗ ಕೂಡ ನಿಖಿಲ್ ಅವರು ಆಗ್ಬೇಕು ಅಂತ ಆಸೆ ಪಡ್ತಾರೆ. ಸಾಕಷ್ಟು ಮಂದಿ ಆಸೆ. ಅವರು ನನ್ನ ಮಗ ನಿಖಿಲ್ ಅವರ ಸ್ನೇಹಿತ, ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷ ಆಗ್ಲಿ ಅಂತ ಹೇಳೋಣ, ಅದ್ರಲ್ಲಿ ತಪ್ಪೇನಿದೆ? ಅಷ್ಟೇ. ಕುಲಪತಿಗಳ ನೇಮಕ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ UGC ನಿಯಮಾವಳಿಗೆ ತಿದ್ದುಪಡಿಯನ್ನ ಮಾಡಿ ರಾಜ್ಯಪಾಲರಿಗೆ ಪರಮಾಧಿಕಾರ ಕೊಟ್ಟಿದೆ. ರಾಜ್ಯ ಸರ್ಕಾರದ ಅಧಿಕಾರನ ಅದನ್ನ ನೋಡಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಯಾಕಂದ್ರೆ ನಾನು ನೋಡ್ಬಿಟ್ಟು ನಿಮ್ ಜೊತೆ ತಮಿಳುನಾಡು ನೋಡ್ಬಿಟ್ಟು ನಿಮ್ ಜೊತೆ ಹೇಳ್ತೀನಿ. ಗ್ರಾಮ ಪಂಚಾಯತ್ ಇದ್ದಿದ್ದನ್ನ ಪಟ್ಟಣ ಪಂಚಾಯತ್ ಮಾಡಿದ್ರೆ ಸ್ಥಳೀಯ ಚುನಾವಣೆ ಏನಿವತ್ತು ಗ್ರಾಮ ಪಂಚಾಯಿತಿಗಳ ಅನುದಾನ ಸಾಲದಿಲ್ಲ ಅಂತೇಳಿ ನಗರ ಪಾಲಿಕೆಗೆ ಹೋಗಿ ನಗರ ಪಾಲಿಕೆಗೆ ಸೇರಿಸಬೇಕು ಅಂತ ಹೋದಾಗ
ನಗರ ಪಾಲಿಕೆಯಲ್ಲಿ ಎಲ್ಲಾ ಪಕ್ಷದ ದಳ, ಕಾಂಗ್ರೆಸ್ಸು, ಬಿಜೆಪಿ ಎಲ್ಲ ಕಾರ್ಪೊರೇಟರ್ಗಳು, ಎಕ್ಸ್ ಮೇಯರ್ಗಳು ಸೇರಿ ನಾವು ಇದನ್ನ ಸೇರಿಸೋದಿಲ್ಲ, 5,000 ಕೋಟಿ ಕೊಡಿಸಿ ಸೇರಿಸ್ತೀವಿ ಅಂತೇಳಿ ರಿಜೆಕ್ಟ್ ಮಾಡಿದ್ಮೇಲೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಾಡಿದ್ದೀನಿ. ಈಗ ಪಟ್ಟಣ ಪಂಚಾಯಿತಿಗಳಲ್ಲೂ ಹಣ ಸಾಲ್ತಾ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ. ಇಷ್ಟೊಂದು ಬಡಾವಣೆಗಳನ್ನ ಆ ಜನರ ಸೌಕರ್ಯ, ಮೂಲಭೂತ ಸೌಕರ್ಯ ಸಾಧ್ಯ ಇಲ್ಲ. ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು, ಸರ್ಕಾರ ಅನುದಾನ ಕೊಡಬೇಕು, ಟ್ಯಾಕ್ಸ್ ವಸೂಲಿ ಮಾಡಬೇಕು. ಮೈಸೂರು ನಗರ ಇರೋ ರೀತಿ, ಮಹಾರಾಜರು ಕಟ್ಟಿರ್ತಕ್ಕಂಥ ಮೈಸೂರು ನಗರ ಇರೋ ರೀತಿ ಸುತ್ತ ಇರ್ತಕ್ಕಂಥದ್ದು ಕೂಡ ಮೈಸೂರು ನಗರ ಸುಂದರವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನನ್ನ ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ಸೇರಿ ಅವರಿಗೆ ಮನವಿ ಮಾಡಿದ್ದೀವಿ.